ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಬೆಟಗೇರಿ ನಗರದಲ್ಲಿ ಜನರು ಬಿರು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರುವ ಕಾರಣ ತತ್ತರಿಸಿ ಹೋಗ್ತಿದ್ದಾರೆ. ಇಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ ಉಷ್ಣಾಂಶ. ಹಾಗಾಗಿ ಇದರ ಏರಿಕೆಯಿಂದಾಗಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಲ್ಯಾಣ ಅಧಿಕಾರಿಗಳು ಸಲಹೆಯನ್ನ ನೀಡುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಬಿಸಿಲ ತಾಪ ಹೆಚ್ಚಾಗ್ತಾ ಇರುವಂತಹ ಕಾರಣ ಗದಗ ಜಿಲ್ಲೆಯ ಜನತೆಗೆ ಡಿಎಚ್ಒ ನೀಲಗುಂದ ಸಲಹೆ ನೀಡಿದ್ದಾರೆ. ನೀರು, ಎಳನೀರು, ಪಾನಕ, ಕಬ್ಬಿನ ಹಾಲು, ಮಜ್ಜಿಗೆಯನ್ನ ಹೆಚ್ಚಾಗಿ ಕುಡಿಯಬೇಕು. ಮಧ್ಯಾಹ್ನದ ವೇಳೆ ಬಿಸಿಲಿಗೆ ಬರಬಾರದು. ಮಸಾಲೆ ಪದಾರ್ಥಗಳ ಸೇವನೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಬಿಸಿಲಿನ ಉಷ್ಣದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ಗದಗದ ಡಿಎಚ್ಒ ಎಸ್ಎಸ್ ನೀಲಗುಂದ ಅವರು ಸಲಹೆಯನ್ನ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿಯಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ. ಬಟ್ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಇದ್ದರೆ ಅದು ನಾವು ಬೇಕಾದಂಗೆ ಬಿಸಿಲಿನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ತಡೆಗಟ್ಟಬಹುದು. ಮುಖ್ಯವಾಗಿ ನಮ್ಮಲ್ಲಿ ಇದರೊಳಗಾಗೋದು ಹೋದ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಏನಿದೆ ಬಿಸಿಲಿನ ಪ್ರಖರತೆ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಒಂದು 2-3 ದಿನದಾಗ 38 to 40 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾವೆ. ಬಿಸಿಲಿನಿಂದ ನಾವು ಏನು ಕಾಯ್ಕೋಬೇಕಂತಂದರೆ ಎಸ್ಪೆಷಲಿ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ ತನಕ ಏನು ಬಿಸಿಲಿನ ಪ್ರಖರತೆ ಅಥವಾ ತೀವ್ರತೆ ಜಾಸ್ತಿ ಇರ್ತೈತೆ. ಆ ಟೈಮ್ ನಾವು ಕೆಲಸ ಇಲ್ಲ ಅಂತಂದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರ್ದು. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಹಾಗೂ ಮಕ್ಕಳು ಜಾಸ್ತಿ ನೀವು ಇದರಲ್ಲಿ ಈ ಟೈಮ್ನಾಗ ಹೊರಗಡೆ ಬರಬೇಡ್ರಿ. ಆದಷ್ಟು ನೀವು ಮನೆಯಲ್ಲೇ ಇರ್ರಿ. ಆಮೇಲೆ ಎಲ್ಲರೂ ಕೂಡ ಈ ಟೈಮ್ನಲ್ಲಿ ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿಬೇಕಂದ ತಕ್ಷಣ ನಾವೇ ಮಾಡ್ತೀವಿ, ನೀರಡಿಕೆ ಆದರಷ್ಟೇ ನೀರು ಕುಡಿತೇವೆ. ನಿಮ್ಮ ನೀರಡಿಕೆ ಆಗಲಿ ಬಿಡಲಿ ಕಂಟಿನ್ಯೂಸ್ ಆಗಿ ನೀರು ಕುಡ್ಕೊತಿರ್ಬೇಕು. ನೀರು ಕುಡಿಬೇಕು. ಅದು ಬಿಟ್ಟು ಎಳ್ನೀರು ಕುಡಿಬೇಕು. ಆಮೇಲೆ ಇವು ಲಿಂಬೆಹಣ್ಣು ಪಾನಕ ಅಥವಾ ಕಬ್ಬಿನ ಹಾಲು ಇಂಥದನ್ನು ಕುಡಿಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮುಖಾಂದಾರ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಗದಗ ಬೆಟಗೇರಿ ನಗರದಲ್ಲಿ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಡಿಎಚ್ಒ ಕೂಡ ಇದರ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ. ಹಾಗಾಗಿ ಜನರನ್ನ ಯಾವ ರೀತಿಯಾಗಿ ಎಚ್ಚರಿಸುವಂತ ಕೆಲಸ ನಡೀತಾ ಇದೆ? ತುನಿದಿ ಏನಂದ್ರೆ ರಾಜ್ಯದಲ್ಲಿ ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಒಂದ್ ಕಡೆ ಜನ ತತ್ತರಿಸ್ತಾ ಇದ್ರೆ ಇನ್ನೊಂದ್ ಕಡೆ ಮೂಕ ಪ್ರಾಣಿಗಳ ರೋದನೆ ಕೂಡ ಹೇಳ್ತಿರೋದಾಗಿದೆ. ಯಾಕಂದ್ರೆ ಪ್ರಾಣಿ ಪಕ್ಷಿ ಸಂಕುಲ ಸಹ ನೀರಿಲ್ದೇನೆ ಹಾಹಾಕಾರ ಎದುರಿಸ್ತಾ ಇದೆ. ಇನ್ನು ಜೊತೆಗೆ ವಯಸ್ಸಾದವರು, ಬಾಣಂತಿಯರು, ಮಹಿಳೆಯರು, ಇನ್ನು ಮಕ್ಕಳು ಸೇರಿದಂತೆ ಈ ಬಿಸಿಲಿನ ತಾಪಕ್ಕೆ ಒಂದ್ ಕಡೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಹಾಗಾಗಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವತ್ತು 40 ಡಿಗ್ರಿ ಸೆಲ್ಸಿಯಸ್ ನ ಗಡಿ ದಾಟ್ತಾ ಇದೆ ಬಿಸಿಲಿನ ತಾಪ. ಇದರಿಂದ ಜನರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕಂತ ಒಂದು ಪರಿಸ್ಥಿತಿ ಅದಾಗಿದೆ. ಹಾಗಾಗಿ ಗದಗ್ನ ಡಿಎಚ್ಒ ಏನು ಇದ್ದಾರೆ ಎಸ್ ನೀಲಗುಂದ್ ಅವರು ಜನರಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ಯಾಕಂದ್ರೆ ಈ ಬಿಸಿಲಿನ ತಾಪಕ್ಕೆ ಯಾರು ಕೂಡ ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಒಂದು ಜನರಲ್ಲಿ ತಿಳುವಳಿಕೆ ಇರಬೇಕು. ಯಾಕಂದ್ರೆ ಸಾಕಷ್ಟು ಬಿಸಿಲಿರೋದ್ರಿಂದ ಮಕ್ಕಳಾಗಿರ್ಬಹುದು, ವಯಸ್ಸಾದವರಾಗಿರ್ಬಹುದು, ಸುಮಾರು 12 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಏನು ಬಿಸಿಲಿನ ಪ್ರಖರತೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಜನರು ಸ್ವಲ್ಪ ಹೊರಗೆ ಬರೋದನ್ನ ಕಡಿಮೆ ಮಾಡಬೇಕು. ಮನೆಯಲ್ಲೇ ಇರ್ತಕ್ಕಂತ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿರ್ತಕ್ಕಂಥ ಡಿಎಚ್ಒ ಅವರು ಇನ್ನು ಹೆಚ್ಚಾಗಿ ಬಿಸಿಲಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೀಟ್ ಸ್ಟ್ರೋಕ್ ಆಗ್ತಕ್ಕಂಥ ಒಂದು ಸಂಭವ ಇರುತ್ತೆ. ಹಾಗಾಗಿ ಅಂತ ಲಕ್ಷಣಗಳು ಏನಾದ್ರೂ ಕಂಡು ಬಂದ್ರೆ ತಕ್ಷಣ ಅಂತವ್ರಿಗೆ ಆಸ್ಪತ್ರೆಗೆ ಸಮೀಪ ಅಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಬೇಕು. ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಶ್ರೀನಿಧಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.